ಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನೋ ಬೌದ್ಧ ಬುದ್ಧ ಇತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕಾಃ ಅರ್ಹನ್ನಿತ್ಯತ ಜೈನ ಶಾಸನರತ ಕರ್ಮೇತಿ ಮೀಮಾಂಸಕಾಃ ಸೋಯಂ ಓ ವಿದಧಾತು ವಾಂಛಿತ ಫಲಂ ತ್ರೈಲೋಕ್ಯನಾಥೋ ವಿಭೋ. ಸದಾವಕಾಲ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನ ಆರೂಢ ಜ್ಯೋತಿ ಶಿವಪುತ್ರ ಅಜ್ಜನವರ ಪಾವನ ಸನ್ನಿಧಾನವನ್ನು ಪ್ರಾರ್ಥಿಸಿ ಆತ್ಮಕಲ್ಯಾಣ ಕರ್ತೃ ಶ್ರೀಮದ್ ಅಭಿನವ ಗುರುಗಳವರ ಪಾವನ ಚರಣಗಳನ್ನು ಹೃತ್ಸರೋಜದಲ್ಲಿ ಪ್ರತಿಷ್ಠಾಪಿಸಿ ಲಚ್ಚಾಣ ಸುಕ್ಷೇತ್ರದ ಪರಮಾರಾಧ್ಯ ಸಿದ್ಧಲಿಂಗ ಯತಿಗಳ ಪವಿತ್ರ ಚರಣಗಳನ್ನು ಎಲ್ಲಾ ಲಿಂಗ ಪ್ರಭುಗಳ ಪವಿತ್ರ ಚರಣಗಳನ್ನು ಸ್ಮರಣೆ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳ ಪಾವನ ಸನ್ನಿಧಾನವನ್ನು ದಯಪಾಲಿಸಿದಂಥ ಮುಗುಳುಕೋಡ ಜಡಗ ಸುಮಾರು ನಮ್ಮ ಭಾರತ ದೇಶದ 365ಕ್ಕೂ ಹೆಚ್ಚು ಮಠಗಳ ಅಧಿಪತಿಗಳಾಗಿರುವಂಥ ಜಗದ್ಗುರು ಮಹಾಸನ್ನಿಧಿಯವರಲ್ಲಿ ಪವಿತ್ರ ಪಾದಗಳಲ್ಲಿ ಶರಣುಗಳನ್ನು ಸಲ್ಲಿಸಿ ದಯಮಾಡಿ ಎಲ್ಲ ತಾಯಂದ್ರು ಸ್ವಲ್ಪ ನನ್ನ ಕಡೆಗೆ ಲಕ್ಷ್ಯ ಕೊಡ್ರಿ. ನನಗನ್ನಿಸ್ತದ ಬಹಳ ಸಮಯದಿಂದ ತಾವು ಬಂದು ಕೂತ್ಕೊಂಡಿದ್ದೀರಿ, ಆದ್ರೆ ಇನ್ನೇನು ಬಹಳ ಹೊತ್ತು ಕಾರ್ಯಕ್ರಮ ಇರುವುದಿಲ್ಲ. ಪೂಜ್ಯರ ಆಶೀರ್ವಚನ ಆಗುವವರೆಗೂ ಬಹಳ ನಿಮಗೆ ಲಕ್ಷ್ಯದಲ್ಲಿರಲಿ. ಬಹಳಷ್ಟು ಸಮಯ ನಾವು ಕಾದಿರ್ತೀವಿ. ಆದರೆ ಯಾವಾಗ ಪರಮಾತ್ಮ ನಮ್ಮ ಭಕ್ತಿ ಪರೀಕ್ಷೆಯನ್ನು ಮಾಡಿ ಆಶೀರ್ವಾದ ಮಾಡಬೇಕು ಅಂತ ಇಚ್ಛಾ ಮಾಡಿರ್ತಾನೋ ಅವ ಆಶೀರ್ವಾದ ಮಾಡೋ ಟೈಮ್ನಾಗ ನಾವು ಎದ್ದು ನಮ್ಮ ಮನೆಗೆ ಹೋಗ್ಬಿಟ್ಟಿರ್ತೀವಿ. ಅಲ್ಲಿ ಹೋಗಿ ಏನೂ ಮಾಡಬೇಕಾಗಿಲ್ಲ. ನಿಮ್ಮ ಸಲುವಾಗಿ ಪ್ರಸಾದ ಎಲ್ಲ ರೀತಿಯಿಂದನೂ ತಯಾರದ. ಸಿದ್ಧಲಿಂಗ ಮಹಾರಾಜನ ಪರಮ ಭಕ್ತರಾಗಿರುವಂಥ ನಾವು ಜಗದ್ಗುರುಗಳವರು ವೇದಿಕೆಯಿಂದ ನಿರ್ಗಮಿಸುವವರೆಗೂ ನಾವು ಯಾರೂ ಎದ್ದು ಹೋಗುವುದಿಲ್ಲ ಅಂತ ಒಂದು ಸಾರಿ ಜೋರಾಗಿ ಜಯಘೋಷವನ್ನು ಮಾಡ್ತಾ ಸಿದ್ಧಲಿಂಗನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಶರಣು ಶಂಕರ ಸಿದ್ಧಲಿಂಗ ಮಹಾರಾಜ ಕಿ, ಎಲ್ಲಾ ಲಿಂಗೇಶ್ವರ ಮಹಾರಾಜ ಕಿ, ಷಡಕ್ಷರಿ ಸಿದ್ಧರಾಮ ಶಿವಯೋಗಿ ಮಹಾರಾಜ ಕಿ, ಮುರುಘರಾಜೇಂದ್ರ ಮಹಾರಾಜ ಕಿ. ತಾಯಂದಿರು ಕೂತ್ಕೊಡ್ರಿವಾ, ನಾವ್ ಹೇಳೋ ಮಾತು ಕೇಳ್ತದಲ್ಲ. ಇಲ್ಲ 1 ನಿಮಿಷ ಟೈಮ್ ಕೊಟ್ಬಿಡ್ತೀನಿ. ಯಾರು ಹೋಗೋರದ್ರಿ ಪಟ್ನ ಹೋಗ್ರಿ. ಯಾರು ಹೋಗ್ತೀರಿ? ಯಾರು ಹೋಗ್ಬಾರ್ದು. ಅಜ್ಜವ್ರ ಆಶೀರ್ವಚನ ಆಗೋ ತನಕ ಇನ್ನು ಸ್ವಲ್ಪ ಹೊತ್ತು ನಿಮ್ಮ ಸಲುವಾಗಿನ ಕಾರ್ಯಕ್ರಮ ಅದ. ಲಕ್ಷ್ಯ ಇರಲಿ. ಸಿದ್ಧಲಿಂಗ ಮಹಾರಾಜರು ಈ ನೆಲ ಅತ್ಯಂತ ಪವಿತ್ರವಾಗಿರುವಂಥ ನೆಲ. ಲಚ್ಚಾಣದ ನೆಲದಲ್ಲಿ ಅದ್ಭುತವಾಗಿರುವಂಥ ಕ್ರಾಂತಿ ನಡೆದಿರುವಂತಹದ್ದು. ಭಾರತ ದೇಶದ ಪರಂಪರೆಯನ್ನು ಹೇಳುವಾಗ ಮಣಕವಾಡದ ಪೂಜ್ಯರು ಒಂದು ಮಾತನ್ನು ಹೇಳಿದರು. ರಾಮಕೃಷ್ಣ ಪರಮಹಂಸರ ಆದಿಯಾಗಿ ಇಲ್ಲಿಯವರೆಗೂ ಶಿಷ್ಯ ಶ್ರೇಷ್ಠರು ಅನ್ನುವಂತಹ ಕಥೆಗಳನ್ನು ನಾವು ಕೇಳ್ತಾ ಬಂದಿದ್ದೀವಿ. ಆದರೆ ಅನೇಕರು ಪುಸ್ತಕದಲ್ಲಿ ಮಾತ್ರ ಶಿಷ್ಯರಾಗಿ ಉಳಿದಿದ್ರೆ ಇಡೀ ಲಚ್ಚಾಣದ ಮಠದ ಇತಿಹಾಸದಲ್ಲಿ ಬೇಕಾದಾಗಿರುವಂಥ ಅಧ್ಯಾತ್ಮದ ಅದ್ಭುತ ಕ್ರಾಂತಿಯ ಮೂಲಕವಾಗಿ ಇಡೀ ಲಕ್ಷ ಕೋಟಿ ಜನ ಶಿಷ್ಯ ಪರಂಪರೆಯನ್ನ ತನ್ನೊಳಗೆ ತಾನು ಸೃಷ್ಟಿ ಮಾಡಿಕೊಂಡಿದ್ದರೂ ಸಹಿತ ಇದು ಯಾವುದೂ ನನ್ನದಲ್ಲ, ಇದು ಎಲ್ಲವೂ ಸದ್ಗುರುನಾಥನ ಮಹಿಮೆಯಿಂದ ಆಗಿರುವಂತಹದ್ದು ಅನ್ನುವ ಮಾತುಗಳನ್ನ ಇಡೀ ಭಾರತ ಸಂತ ಸಂಕುಲಕ್ಕೆ ಸಾರಿದಂಥ ಒಂದು ಕನ್ನಡದ ನೆಲ ಅಂತಿದ್ರೆ ಅದು ಲಚ್ಚಾಣ ಶ್ರೀ ಕ್ಷೇತ್ರ ಅನ್ನುವಂಥದ್ದನ್ನು ನಾವೆಲ್ಲರೂ ಮೊಟ್ಟ ಮೊದಲು ನೆನ್ಪಿಟ್ಕೋಬೇಕು. ಗುರು ಭಕ್ತಿ ಅಂದ್ರೆ ಅದು ಲಚ್ಚಾಣದಿಂದ ನಾವು ನೋಡಿ ಕಲಿಯುವಂಥ ಬಹಳ ದೊಡ್ಡ ಪರಂಪರೆಯ ಮಠ. ಆಮೇಲೆ ಸಿದ್ಧಲಿಂಗಪ್ಪ ಅವರು ಎಲ್ಲ ತಾಯಂದರು ಸ್ವಲ್ಪ ಪಟ್ನ ಕೂಡೋರಿದ್ರ ತಾಯಿ ನನ್ನ ಕಡೆಗೆ ನೋಡ್ಬೇಕು. ಒಂದು ಸಾರಿ ಜೈಘೋಷ ಮಾಡಿಸ್ತೀನಿ, ಅಷ್ಟರೊಳಗೆ ಯಾರ್ಯಾರು ನಿಂತಿರಿ ಪಟ್ನ ಕೂತು ಬಿಡ್ರಿ. ಸಿದ್ಧಲಿಂಗೇಶ್ವರ ಮಹಾರಾಜ ಕಿ. ನಿಮ್ಮ ಧ್ವನಿ ಕೇಳಿಸ್ವಲ್ತು. ಬಾಳ ಮಾಡಿ ನಿಮ್ಗೆ ಎಲ್ಲರಿಗೂ ಹೊಟ್ಟೆ ಹಸ್ತಂಗೆ ಕಾಣಿಸ್ತದ. ಅದು ಹೊಟ್ಟೆ ತುಂಬುವಂಥದ್ದು ಸಿಗ್ತದೆ ನಮಗ. ಆದ್ರೆ ಗುರುದರ್ಶನ ನಮ್ಮ ನೆತ್ತಿ ತುಂಬುವಂಥ, ನಮಗೆ ಮಹಾತ್ಮರ ಹಿತನುಡಿಗಳು ಅನ್ನುವಂಥವು ಸಿಗೋದು ಬಹಳ ಅಪರೂಪದ. ಅದಕ್ಕೆ ಎಲ್ಲರೂ ಈ ಕಡೆಗೆ ಲಕ್ಷ್ಯ ಕೊಡ್ರಿ. ಸಿದ್ಧಲಿಂಗ ಪ್ರಭುಗಳ ಜಯಘೋಷವನ್ನು ಎಲ್ಲರೂ ಜೋರಾಗಿ ಮಾಡಬೇಕು. ಸಿದ್ಧಲಿಂಗ ಪ್ರಭುಗಳ ಹೃದಯದಲ್ಲಿ ನಿಮ್ಮ ಧ್ವನಿ ಹೋಗಿ ಮುಟ್ಟುವಂತಾಗಿರಬೇಕು. ಸಿದ್ಧಲಿಂಗೇಶ್ವರ ಮಹಾರಾಜ ಕಿ.
ಯಲ್ಲಾಲಿಂಗೇಶ್ವರ ಮಹಾರಾಜ ಕಿ, ಸಿದ್ಧರಾಮ ಶಿವಯೋಗೀಶ್ವರ ಮಹಾರಾಜ ಕಿ, ಮುರುಘರಾಜೇಂದ್ರ ಶಿವಯೋಗಿ ಮಹಾರಾಜ ಕಿ. ನಿಮ್ಮನ್ನು ಸುಮ್ಮನೆ ಕೊಂಡ್ರಿಸ್ಬೇಕಂದ್ರೆ ಇಷ್ಟು ಸರ್ಕಸ್ ಮಾಡ್ಬೇಕು ನೋಡ್ರಿ. ನಾವು ಶಾಂತ ಕೊಡ್ರಿ, ಒಂದು 10-15 ನಿಮಿಷ ಶಾಂತ ಕೂತ್ರಿ ಅಂದ್ರೆ ಗೊತ್ತಾಗ್ತದೆ. ಸಿದ್ಧಲಿಂಗ ಪ್ರಭುಗಳು ಸಿದ್ಧಾರೂಢಪ್ಪ ಅವ್ರು ನೋಡ್ಬೇಕು ಅಂತ ಹುಬ್ಬಳ್ಳಿಗೆ ಬಂದಿರ್ತಾರೆ. ಬಹಳಷ್ಟು ಪ್ರಸಂಗಗಳಲ್ಲಿ ಸಿದ್ಧಾರೂಢಪ್ಪ ಅವ್ರು ಹೆಂಗ ಗುರುಗಳು ಕೂತಾರಲ್ಲ ಹಂಗ ಕೈಲಾಸ ಮಂಟಪದಲ್ಲಿ ಸಾವಿರ ಜನ ಭಕ್ತರು ಬಂದಿರ್ತಿದ್ರು. ಅವ್ರ ದರ್ಶನದೊಳಗೆ ಸಿದ್ಧಾರೂಢಪ್ಪ ಅವ್ರು ತಲ್ಲೀನರಾಗಿದ್ರಂತ. ಸಿದ್ಧಲಿಂಗ ಮಹಾರಾಜರು ಬಂದದ್ದು ಗಮನಿಸಿದ್ರು, ಆದ್ರ ನೋಡಿಯೂ ನೋಡದಂಗ ತಮ್ಮ ಒಂದು ಕಾಯಕದೊಳಗನೆ ತಾವು ತಲ್ಲೀನರಾಗಿದ್ರು. ಅಲ್ಲಿರುವಂತಹ ಸಿದ್ಧಾರೂಢ ಮಠದ ಕೆರೆಯ ದಂಡಿಗೆ ಹೋಗಿ ಸಿದ್ಧಲಿಂಗ ಮಹಾರಾಜರು ಕೂತ್ಕೊಂಡು ಚಮತ್ಕಾರ ತೋರಿಸ್ಬೇಕು ಅಂತ ವಿಚಾರ ಮಾಡಿದ್ರಂತ. ನಾ ಬಂದದ್ದು ನೋಡಿ ನೋಡ್ಲಾರ್ದಂಗ ಕೂತ್ಕೊಂಡನ ಕೈಲಾಸ ಮಂಟಪದೊಳಗ. ಅಲ್ಲೇನೊಂದು 10-20 ಸಾವಿರ ಜನ ಪಾಳೆ ಹಚ್ಚಿ ಎಲ್ಲರೂ ನಮಸ್ಕಾರ ಮಾಡಕ್ ಹತ್ತಾರಲ್ಲ, ಅವ್ರೆಲ್ಲರೂ ನನ್ನ ಕಡೆಗೆ ಬರುವಂಗ ಮಾಡಬೇಕು ಅಂತ ಕೆರೆಯ ದಂಡ್ಯಾಗ ಕೂತ್ಕೊಂಡಂತ ಸಿದ್ಧಲಿಂಗ ಪ್ರಭುಗಳು ಅಲ್ಲಿ ಕೂತ್ಕೊಂಡವ್ರನ್ನ ತಮ್ಮ ಜೋಳಿಗೆಯಿಂದ ಹಂಗ ಉಂಡಿ ತೆಗೆದು ಕೊಡಾಕತ್ತರಂತ. ಜೋಳಿಗೆರ ಸಣ್ಣದು ಉಂಡಿ ಹಂಗ ಒಂದ್ರಿಂದ ತೆಗೆದು ಕೊಡಾಕತ್ತಾರ. ಹೆಂಗ ಮಂದಿ ಇಸ್ಕೊಂಡ್ರಲ್ಲ. ಒಬ್ಬ ಸಾಧು ಬಂದನಲ್ಲಿ ಕೆರೆ ದಂಡಿ ಒಳಗ ಎಂಥದ್ ಅದ್ಭುತ ಪವಾಡ ಮಾಡಕತ್ತಾನಂದ್ರ, ಜೋಳಿಗೆರ ಇಷ್ಟ ಐತಿ, ನಮಗ 500-600 ಮಂದಿಗೆ ಉಂಡಿ ಕೊಟ್ಟಾನ, ಇನ್ನು ಜೋಳಿಗೆನ ಖಾಲಿ ಆಗೋಲ್ತು, ಹೋದವರಿಗೆಲ್ಲ ಉಂಡಿ ಆಶೀರ್ವಾದ ಮಾಡಕತ್ತಾನಂತ ಏನು ಸುದ್ದಿ ಗೊತ್ತಾತು. ಕೈಲಾಸ ಮಂಟಪದೊಳಗ ನಮಸ್ಕಾರ ಮಾಡಕ್ ಹತ್ತಿದ ಜನ ಎಲ್ಲ ಅಲ್ಲಿ ಪವಾಡ ನಡೆದೈತಂತ ನಡ್ರಿ ಅಂತ ಅಲ್ಲಿದ್ದವ್ರು ಎಲ್ಲರೂ ಬಂದು ಕೆರೆ ದಂಡಿ ಒಳಗ ಮಹಾರಾಜರಿಗೆ ನಮಸ್ಕಾರ ಮಾಡಿ ಉಂಡಿ ಪ್ರಸಾದ ತಗೊಳಕ್ ಹತ್ತಿದ್ರಂತ. ಅಷ್ಟೊತ್ತಿಗೆ ಯಾರು ಬಂದಾರ ಅಂತ ಸಿದ್ಧಾರೂಢಪ್ಪ ಅವರು ಆ ಕೆರೆ ದಂಡಿಗೆ ಬಂದು ನಿಂತು ನೋಡಿದಾಗ ಸಿದ್ಧಲಿಂಗ ಪ್ರಭುಗಳು ಕೂತ್ಕೊಂಡಿದ್ರು. ಅಷ್ಟೊತ್ತಿಗೆ ಅಡ್ಗಿ ಮನೆಯಾಗಿಂದ ಸೇವಾ ಮಾಡೋರು ಓಡಿ ಬಂದ್ರಂತ. ಯಪ್ಪ, ನಿನ್ನೆ ದಾಸೋಹದ ಸಲುವಾಗಿ ಏನು ನೀ 10,000 ಉಂಡಿ ಮಾಡಿಸಿಟ್ಟಿದ್ದಲ್ಲ, ಒಂದು ಉಂಡಿ ಕಾಣುವಲ್ವ ಅಂದ್ರಂತ. ಅವಾಗ ಸಿದ್ಧಾರೂಢಪ್ಪ ಅವ್ರು ಅಂದ್ರಂತ, ಉಂಡಿ ಎಲ್ಲಿ ಹೋಗಿಲ್ಲಪ್ಪ, ಇಲ್ಲಿ ಬಂದು ಕೂತ್ಕೊಂಡನಲ್ಲ, ಇವನ ಮಾಡಿದಂಥ ಪವಾಡ ಇದು. ಕೆರೆ ದಂಡಿ ಒಳಗ ಕೂತ್ಕೊಂಡು ದಾಸೋಹದ ಮನಿಯೊಳಗ ಮಾಡಿಟ್ಟಂತ ಬುಟ್ಟಿ ಒಳಗಿನ ಒಂದೊಂದ ಉಂಡಿಯನ್ನ ಜೋಳಿಗೆಯಿಂದ ತೆಗೆದುಕೊಟ್ಟಾನಂತ ಕಣ್ಣಿಗೆ ಕಾಣಿಸ್ತಿತ್ತು. ದಾಸೋಹ ನಿಲಯದಿಂದ ಉಂಡಿಯನ್ನ ಸಿದ್ಧಲಿಂಗ ಪ್ರಭುಗಳು ತೆಗೆದುಕೊಟ್ಟಿದ್ರು ಅಂದ್ರೆ ಎಲ್ಲ ಕಡೆಗೂ ಅವನೇ ತುಂಬಿಕೊಂಡಿದ್ದಾನೆ ಅನ್ನೋದಕ್ಕೆ ಸಿದ್ಧಲಿಂಗ ಪ್ರಭುಗಳ ಒಂದು ಪವಾಡ ಅಜ್ಜುಲವಾದ ನಿದರ್ಶನ ಆಗ್ಯದ. ಅದಕ್ಕೆ ಸಿದ್ಧಾರೂಢಪ್ಪ ಅವ್ರಂದ್ರು, ಏನಾಯ್ತಪ್ಪ ಸಿದ್ಧಲಿಂಗ ಅಂದಾಗ, ಮತ್ ನಾ ಬಂದದ್ದು ನೀನ್ ನೋಡ್ಲಾರ್ದಂಗ ಸುಮ್ನ ಕೂತ್ಕೊಂಡಿದ್ದಲ್ಲಿ ಯಾಕ ಅಂತ ಸಿದ್ಧಲಿಂಗಪ್ಪಗಳು ಕೇಳಿದ್ರು. ಅವಾಗ ಸಿದ್ಧಾರೂಢಪ್ಪ ಅವ್ರಂದ್ರು, ನೀ ಬಂದ ತಕ್ಷಣ ನಿನ್ನ ನಾನು ಭೇಟಿಯಾಗಿದ್ದೆ ಅಂದ್ರ ಇಷ್ಟೆಲ್ಲಾ ಭಕ್ತರಿಗೆ ನಿನ್ನೊಳಗಿರುವ ಶಕ್ತಿ ಎಲ್ಲಿ ಗೊತ್ತಾಕೇತಪ್ಪ, ನಿನ್ನ ಶಕ್ತಿ ಇಡೀ ಸಮಾಜಕ್ಕೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿ ನೀ ಸುಮ್ನ ಕೂತಿದ್ದೆ ಅಂತ. ಒಬ್ಬ ಮಹಾತ್ಮ ತಾನು ಸುಮ್ನ ಕುಳಿತಾಗಿನೂ ತನ್ನೊಳಗಿನ ಶಕ್ತಿಯನ್ನ ಲೋಕಕ್ಕೆ ತೋರಿಸ್ತಾನೆ ಇರ್ತಾನೆ. ಹಾಗೆ ಕೇವಲ 3 ದಿನಗಳಲ್ಲಿ ನಿಮಗೆ ಲಕ್ಷ್ಯ ಇರ್ಲಿ, ಬರೇ ಒಂದು 100 ಮಂದಿ ಕೂಡಿಸ್ಬೇಕಂದ್ರೆ ಎಷ್ಟು ಕಷ್ಟ ಅದ. ಆದ್ರ ಮುಗುಳುಕೋಡ ಅಪ್ಪುಗಳ ಶಕ್ತಿ ಎಷ್ಟು ದೊಡ್ಡದು ಅಂದ್ರೆ ತನ್ನ ಇಡೀ ಭಕ್ತ ಸಂಕುಲಕ್ಕೆ ನನ್ನ ಗುರುಸ್ಥಾನದಲ್ಲಿ ಕಾರ್ಯಕ್ರಮ ಮಾಡುವುದದ, ನೀವೆಲ್ಲರೂ ಬರಬೇಕು ಅಂತ ಹೇಳಿದಾಗ ಸುಮಾರು 2,000 ಕಾರುಗಳನ್ನು ತೆಗೆದುಕೊಂಡು ಇಡೀ ಕನ್ನಡ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶಗಳಿಂದ 10-20 ಸಾವಿರ ಜನ 3 ದಿನಗಳಲ್ಲಿ ಬಂದು ವೇದಿಕೆಯೊಳಗ ಕೂತ್ಕೊಳ್ತಾರೆ ಅಂದ್ರೆ ಅದು ಮುರುಘೇಂದ್ರ ಶಿವಯೋಗಿಗಳಲ್ಲಿ ಇರುವಂತಹ ದೊಡ್ಡ ಶಕ್ತಿ ಅನ್ನುವಂತಹದ್ದನ್ನ ನಾವೆಲ್ಲರೂ ಮನಗಾಣಬೇಕು. ಅಂತಹ ಗುರುಗಳ ಪಾವನ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆದದೆ. ಲಕ್ಷ್ಯದಲ್ಲಿರ್ಲಿ, ಇನ್ನು ಕೆಲವು ವರ್ಷಗಳಲ್ಲಿ ಇಡೀ ನಮ್ಮ ನಾಡು, ನಮ್ಮ ದೇಶವೇ ಅಚ್ಚರಿ ಪಡುವಂತ ಪೂಜ್ಯ ಗುರುಗಳವರು ಧಾರ್ಮಿಕ ಲೋಕದಲ್ಲಿ ಅದ್ಭುತ ಕ್ರಾಂತಿಯನ್ನು ಎಸಗುತ್ತಿರುವಂತವರು. ಅಷ್ಟೇ ಅಲ್ಲ, ಪೂಜ್ಯ ಗುರುಗಳು ಸಂಕಲ್ಪವನ್ನು ಮಾಡಿದ್ದಾರೆ. ಸಿದ್ದೇಶ್ವರಪ್ಪಗಳವರು, ನಿಮ್ಮೊಳಗಿನ ಶಕ್ತಿ ಅದು ಸಮಾಜಕ್ಕೆ, ದೇಶಕ್ಕೆ ಗೊತ್ತಾಗಬೇಕು. ಶಿಕ್ಷಣ ಅನ್ನುವಂತ ಖಡ್ಗವನ್ನ ನೀವು ಹಿಡಿದು ನಾಡನ್ನ ಬೆಳಗಬೇಕು ಅನ್ನುವಂತ ಆದೇಶವನ್ನ ಮಾಡಿದ ಕಾರಣದಿಂದಾಗಿ ಅದು ಸಿದ್ಧಲಿಂಗನ ವರಪ್ರಸಾದ ಅಂತೇಳಿ ಕೇವಲ ಒಂದೇ ಒಂದು ವರ್ಷದಲ್ಲಿ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರುವ ಶಿಕ್ಷಣವನ್ನ ನೀಡ್ತಾ ಇರುವಂತವರು. ಮುಂಬರುವ ದಿನಗಳಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತೊಂದು ಸಿದ್ಧಗಂಗೆ ಅನ್ನುವಂಥದ್ದು ನಾವು ಕಾಣ್ತಿದ್ರೆ ಅದು ಮುಗುಳುಕೋಡದ ಜಡಗಾ ಮಠದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಅಂತ ಶಿಕ್ಷಣ ಕ್ರಾಂತಿಯನ್ನ ಎಸಗುತ್ತಿರುವಂತ ಪೂಜ್ಯ ಪಾದರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದರ ಜೊತೆಗೆ ಬಂಧನಾಳದ ಸಂಗನ ಬಸವ ಶಿವಯೋಗಿಗಳು ಈ ನೆಲಕ್ಕೆ, ಜೊತೆಗೆ ಇಡೀ ಬಿಜಾಪುರದ ಜನ
ನಾವೆಂದೂ ಮರೆಯಲಿಕ್ಕಾಗದೇ ಇರುವಂತ ದೊಡ್ಡ ಹೆಸರು ಅಂದ್ರೆ ಬಂತನಾಳ ಅಪ್ಪಗಳವ್ರದ್ದು. ಕಾರಣ ಏನು ಅಂದ್ರೆ ಎಲ್ಲೆಲ್ಲಿ ಹೋಗ್ತಾರ ಅಲ್ಲಿ ಶಾಲೆಗಳನ್ನ ಕಟ್ಟಿ, ದಾಸೋಹ ನಿಲಯಗಳನ್ನ ಕಟ್ಟಿ ಇಡೀ ಶಿಕ್ಷಣವನ್ನ ನೀಡಿದಂಥವ್ರು. ಅಂತಹ ಬಂತನಾಳ ಶಿವಯೋಗಿಗಳ ಹೆಸರ ಮೇಲೆ ಒಂದು ಸಂಗನ ಬಸವ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನು ಕಟ್ಟುವ ಮೂಲಕವಾಗಿ ಬಿಜಾಪುರದ ನೆಲದೊಳಗ ಬಂತನಾಳ ಶಿವಯೋಗಿಗಳ ಹೆಸರನ್ನ ಸ್ಥಿರಸ್ಥಾಯಿಯಾಗಿರಿಸಿದಂಥವ್ರು ಅಂದ್ರೆ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅನ್ನುವಂಥದ್ದನ್ನ ನಾವು ನೆನಪಿಟ್ಟುಕೋಬೇಕು. ಕೇವಲ ಬಹಳಷ್ಟು ಜನ ಮಾತುಗಳನ್ನು ಹೇಳ್ತಾರೆ, ಆದ್ರೆ ಆಡಿದ ಮಾತಿನಂತೆ ತಮ್ಮ ಕೃತಿಯಲ್ಲೂ ಬದುಕುತ್ತಿರುವಂತ ಅಪರೂಪದ ಕೇವಲ ಜನಪ್ರಿಯರಲ್ಲ, ಜನಪರವಾಗಿರುವಂತ ಒಬ್ಬ ರಾಜಕಾರಣಿ. ಅಂತಹ ಅವರೂ ಸಹಿತ ಪೂಜ್ಯ ಗುರುಗಳವರ ಪರಮಾಪ್ತ ಶಿಷ್ಯರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ನಿಜಕ್ಕೂ ಸಂತೋಷವನ್ನು ತಂದಿದೆ. ಹಳೆಂಗಳಿ ಗುರುಗಳ ಆದಿಯಾಗಿ ವೇದಿಕೆಯನ್ನು ಅಲಂಕರಿಸಿದ ಎಲ್ಲರಿಗೂ ವಂದಿಸಿ, ತಮ್ಮೆಲ್ಲರಲ್ಲಿ ವಂದಿಸಿ ಚಿಂತನಕ್ಕೆ ವಿರಮಿಸ್ತೇನೆ.